ಬಟ್ ಇವತ್ತು ಸುಮಾರು ಜನ ಬಂದಿದ್ದಾರೆ. ನೀವ್ ಹೇಳ್ದಂಗೆ 63 ಕೇಸ್ ಬಂದಿದ್ದು ಅವು ಡಿಜಿಟೈಸ್ ಆಗದೆ ಇರೋದು ಬಂದಿದೆ. ಡಿಜಿಟೈಸೇಷನ್ಗೆ ಈಗ ಕೇಳ್ತಾ ಇದ್ದಾರೆ. ದಟ್ ಈಸ್ ಅ ಪ್ಯಾಂಡೋರಾಸ್ ಬಾಕ್ಸ್. ಒಂದ್ ಕಡೆ ನಾವು ಈಗ ಆನ್ಲೈನ್ ಎಂಟ್ರಿ ಮಾಡಕ್ಕೆ ಕೊಟ್ರೆ ಇನ್ನೇನೇನಾಗುತ್ತೆ ನನ್ಗೆ ಗೊತ್ತಿಲ್ಲ. ಸ್ಟೇಟ್ ಅಲ್ಲಿ ಸಡನ್ ಆಗಿ 53 ಅರ್ಜಿ 16,000 ಬಂದ್ಬಿಡ್ತವೆ. ಅಂಡ್ ನಾನು ಅದನ್ನ ಕಂಟ್ರೋಲ್ ಮಾಡಕ್ಕೆ ನನ್ನ ಹತ್ರ ಏನು ಮೆಕ್ಯಾನಿಸಮ್ ಇಲ್ಲ. ಎಲ್ಲಾ ತಹಶೀಲ್ದಾರ್ಗಳು ಬರ್ಕೊಡ್ತಾರೆ, ನಮ್ಮಲ್ಲಿ 500 ಇದೆ 1000 ಇದೆ ಅಂತ ಬರ್ಕೊಡ್ತಾರೆ. ಒಂದೋ ಎರಡೋ ಕಡೆ ಒಂದೇ ಕಡೆ ಕೊಟ್ಟಿದ್ದಕ್ಕೆ ಆ ಪಕ್ಕದ ತಾಲೂಕ್ನವ್ರಿಗೆ 3,800 ಅರ್ಜಿ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ನನ್ಗೆ ಫೈಲ್ ಕಳಿಸಿದ್ರು ಕೂಡ ನಾನು ಇಟ್ಕೊಂಡು ಕೂತ್ಕೊಳ್ತೀನಿ. ವಿಲೇವಾರಿ ಆಗಿಲ್ಲ ಅನ್ನುವಂತಹದ್ದು ದೂರು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಬೇಕಾಬಿಟ್ಟಿ ವಿಲೇವಾರಿ ಮಾಡಬಾರದು ಅಂತ ಮತ್ತೆ ತಾಕೀತ್ ಮಾಡ್ತಾ ಇದ್ದೇನೆ. ಇದನ್ನ ಹಾಸನಲ್ಲೂ ಹೇಳಿದ್ದೇನೆ, ಚನ್ನರಾಯಪಟ್ಟಣದಲ್ಲಿ ಮಾಡಿದಾಗ್ಲೂ ಹೇಳಿದ್ದೇನೆ. ಆದ್ರೆ ಮತ್ತೆ ಅದು ದೂರು ಬಂದಿದೆ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಡಿಸ್ಪೋಸಲ್ ಮಾಡೋದು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು. ಮುಂದುವರೆದು ಈಗ ADLR ಆಲೂರ್ದು ಸುಮಾರಿದೆ ಅಂಡ್ ಸಕಲೇಶ್ಪುರದ್ದು 32 ಇದೆ. ADLR ಹೇಳ್ಬೇಕು, ಹೇಳಿ ಏನ್ ಮಾಡ್ತೀರಾ ಹೇಳಿ. ಈಗ ಎಲ್ಲ ಹದ್ಬಸ್ತು ಇದಾವೆ. ಆಮೇಲೆ ಒತ್ತುವರಿವು ಅದು ಕೆಲವು ನಿಮಗ್ ಮಾರ್ಕ್ ಆಗಿರ್ಬೋದು, ಕೆಲವು ತಹಶೀಲ್ದಾರ್ಗೆ ಮಾರ್ಕ್ ಆಗಿರ್ಬೋದು, ಅದ್ಲಿ ಬದ್ಲಿ ಆಗಿರೋವಿದಾವೆ. ಆಮೇಲೆ ಕೆಲವು ಒಂದು 5-10 ಪ್ರಕರಣ ದುರಸ್ತಾಗಿ ಇಂಡೀಕರಣ ಆಗಿಲ್ಲ. ಅಲ್ಲ ಅದ್ ಬಿಡಿ, ಉದಾಹರಣೆಗೆ ಹೇಳಿದೆ, ಅದು ಸ್ಪೆಸಿಫಿಕಲಿ ಅಲ್ಲ. ಈಗ ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ 2 ತಾಲೂಕಿಂದ ಒಂದು 105 ಅರ್ಜಿಗಳು, 80ರಿಂದ 100 ಅರ್ಜಿ ಸರ್ವೆ ರಿಲೇಟೆಡ್ ಇದಾವೆ. ಸರಿ, ನೀವು ಸ್ವಲ್ಪ ಇದು ಯಾವ್ದ್ಯಾವ್ದಿದೆ ಇದು ರಿಲೇಟೆಡ್, ಈಗ ಇದರಲ್ಲಿ ಮಾಡಿರೋ ಕ್ಲಾಸಿಫಿಕೇಶನ್ ನನ್ನ ಪ್ರಕಾರ ಸರಿ ಇಲ್ಲ. ಮೇಲ್ನೋಟಕ್ಕೆ ಪಾಪ ಅವರು ತರಾತುರಿಯಲ್ಲಿ ಮಾಡಿದ್ದಾರೆ. ಆಳವಾಗಿ ಹೋದಾಗ ಅದು ತಹಶೀಲ್ದಾರ್ಗೆ ಬರುತ್ತೋ, ಸರ್ವೆಗೆ ಬರುತ್ತೋ, ಅಥವಾ AC ಗೆ ಬರುತ್ತಾ, ಇವೆಲ್ಲ ಇಶ್ಯೂಸ್ ಇರ್ತವೆ. ಸೊ ಇನ್ ಕೆಲವು ಕಡೆ ಗ್ರಾಮ ಠಾಣಲ್ಲಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ ಗ್ರಾಮ ಠಾಣದಲ್ಲಿ ಅಂತ. ಏನು ಇವರು ಇಬ್ರು ಗ್ರಾಮ ಠಾಣಾ ಜಾಗಗಳು ಒತ್ತುವರಿ ಆಗಿದಾವೆ, ಸಾಗುವಳಿಗೆ ಉಪಯೋಗ ಆಗ್ತಾ ಇದೆ ಅಂತ ಒಂದು 5-6-7 ಪ್ರಕರಣ ಬಂದಿದೆ ಇವರಲ್ಲಿ. ಅದನ್ನೆಲ್ಲ ಕಲ್ಔಟ್ ಮಾಡಿ ಅಪ್ಲಿಕೇಶನ್ ರೈಸ್ ಮಾಡಿ. ಆಮೇಲೆ DC ಅವರು ದಯವಿಟ್ಟು ಈಗ ಇಲ್ಲಿ ಬಂದಿದ್ದು 70% ರೂಢಿಗತ ರಸ್ತೆದು ಬಂದಿದೆ, 30% ನಕಾಶೆ ರಸ್ತೆದು ಬಂದಿದೆ, ಮತ್ತೆ ಕೆರೆದು ಬಂದಿದೆ. ಅವುಗಳಿಗಂತೂ ಮರ್ಸಿಲೆಸ್ ಆಗಿ ಆಫೀಸರ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಎಷ್ಟು ಜನ ಇದಾರ್ರಿ ಗೌರ್ಮೆಂಟ್ ಸರ್ವೇಯರ್ಸು ಈ 2 ತಹಶೀಲ್ದಾರ್ ಹತ್ರ? ಆಲೂರು, ಸಕಲೇಶ್ಪುರ ಗೌರ್ಮೆಂಟ್ ಸರ್ವೇಯರ್ಸ್ ನಿಮ್ಮ ಹತ್ರ, ನಿಮ್ಮ ಹ್ಯಾಂಡಲ್ಲಿ, ನಿಮ್ಮ ಕಂಟ್ರೋಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ತಹಶೀಲ್ದಾರ್ ಹೇಳಿ? ನಿಮ್ಮ ಹತ್ರ ಎಷ್ಟು ಕೊಟ್ಟಿದ್ದಾರೆ? ಈಗ ಅವ್ರಿಗೆ ಏನು ಓವರ್ ಬರ್ಡನ್ ಆಗಿದ್ಯಾ ಏನು? ಯಾಕೆ ಇವೆಲ್ಲ ನೋಡಪ್ಪ, ಬೇರೆ ಜಮೀನುಗಳು ಹೆಂಗನ ಬಿಡಿ, ರಸ್ತೆ, ಕೆರೆ, ಕುಂಟೆ, ಸ್ಮಶಾನ, ಇದಕ್ಕೆ ಮರ್ಸಿಲೆಸ್ ಆಗಿ ಮಾಡ್ಬೇಕಪ್ಪ. ಏನ್ ಕಷ್ಟ ಏನು ಇಲ್ಲ. ಇವತ್ತು ಬಂದಿದೆ 30% ಅದೇ ಬಂದಿದೆ, ಕೆರೆ ಒತ್ತುವರಿ ಬಂದಿದೆ. ಇದರಲ್ಲಿ ಯಾರ್ದು ಮುಲಾಜ್ ನೋಡಬಾರ್ದು. ಬೇರೆ ಗೋಮಾಳ ಒತ್ತುವರಿ ಸಾಗು ಮಾಡ್ತಾ ಇದಾರ ನೋಡಿ. ಈಗ ಕೆಲವರು ಮತ್ತೆ ಈಗ ಒತ್ತುವರಿ ಮಾಡಕ್ ಹೊರಟಿದ್ದಾರೆ. ಅದ್ ಬಿಟ್ಬಿಡಿ, ಅವೆಲ್ಲ ಸಪರೇಟ್ ಮಾಡ್ಕೊಳ್ಳಿ. ಬಟ್ ಕೆರೆ, ಸ್ಮಶಾನ
ರಸ್ತೆ ಇವುಗಳಿಗೆ ಮುಲಾಜಿಲ್ದೆ 50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರು, ಖಾಲಿ ಮಾಡಿಸ್ಬೇಕು. ಇದನ್ನ ಮಾಡಿಸೋದಕ್ಕೆ ಏನಪ್ಪ ಕಷ್ಟ? ಸಿಂಪಲ್ 1 ಲೈನ್ ಸ್ಟೇಟ್ಮೆಂಟ್. ಹೇಳ್ತಾನೆ ಇದ್ದೀನಿ, ಆಗ್ತಾ ಇಲ್ಲ. ನೋಡಿ ಸ್ವಲ್ಪ. ಆಮೇಲೆ 94C ಅಲ್ಲಿ ನಾನು ಇನ್ನೊಂದು ಗಮನಿಸಿದೆ, ಅವರು ಆಸ್ ಇಫ್ 94C ಅಲ್ಲಿ ಅರ್ಜಿ ಹಾಕಿರೋರು ಅಲ್ಲಿ ಯಾವ್ದೋ ಒಂದು ಜಾಗ ತೋರಿಸ್ಬಿಟ್ಟು ಆ ಜಾಗ ನನಗೆ ಮಂಜೂರು ಮಾಡಿ ಅಂತ ಹಾಕಿದ್ದಾರೆ. ಮನೆ ಇದೆ ಅನ್ನೋ ಕಾನ್ಸೆಪ್ಟ್ ಎಲ್ಲಾರ್ಗೂ ಕೆಲವ್ರಿಗೆ ಅರ್ಥ ಆದಂಗಿಲ್ಲ. 94C ಸೈಟ್ಗೆ ಅರ್ಜಿ ಕೊಟ್ಟಂಗೆ ಕೆಲವರು ಕೊಟ್ಟಿದ್ದು ಕೂಡ ಅವರ ಮಾತಿಂದ ನನ್ಗೆ ಹಂಗ ಅನ್ನಿಸ್ತಾ ಇತ್ತು. ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ್ಲೂ ಕೂಡ ಅಲ್ಲಿ ಮನೆ ಇದೆಯಾ ಅಂತ ಅವರದ್ದು ಬಾಯಲ್ಲೂ ಕೂಡ ಉತ್ತರ ಇಲ್ಲ. ಸೈಟ್ ಕೊಡಿಸ್ಕೊಡಿ ಅನ್ನೋ ತರ ಕೇಳ್ತಾ ಇದ್ರು. ಅಥವಾ ಅಮಾಯಕರು ಆ ರೀತಿ ಹೇಳೋ ಸಾಧ್ಯತೆಗಳು ಇರ್ತದೆ, ನಿಜವಾಗಿ ಮನೆ ಇದ್ದು. ಬಟ್ ಎನಿವೆ ಜಸ್ಟ್ ಅಬ್ಸರ್ವೇಷನ್ ಹೇಳ್ತಾ ಇದೆ. ಈಗ ಸರ್ವೇದು ಏನೇನಿದೆ ಸ್ವಲ್ಪ ತಾವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕ್ಲಿಯರ್ ಮಾಡಿ. ಈಗ ಇವು ಬಂದಿರೋ ಅರ್ಜಿಗಳನ್ನ AC ಅವ್ರು ಕೂತ್ಕೊಂಡು ಸ್ವಲ್ಪ ಯಾರ್ಯಾರಿಗೆ ಬರುತ್ತೆ ಅಂತ ಕ್ಲಿಯರ್ ಆಗಿ ಇವು ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಮಾರ್ಕ್ ಆಗಿರೋದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನನ್ಗೆ ಅನ್ಸಲ್ಲ. ನೀವು 2 ದಿನ ಇಲ್ಲಿ ಕೂತ್ಕೋಬೇಕು AC ಅವರೇ. 1 ದಿನ ಅರ್ಜಿಗಳನ್ನ ವಿಂಗಡಣೆ ಮರು ವಿಂಗಡಣೆ ಮಾಡಕ್ 1 ದಿನ ಕೂತ್ಕೋಬೇಕು, ಎಲ್ಲಾರನ್ನೂ ಕೂರಿಸ್ಕೊಂಡು. 2ನೇ ದಿನ ಈ RRT ಅವು ಇವು ಎಲ್ಲ ಏನಿದಾವೆ ಬೇರೆ ವಿಷಯಗಳು, ಅವುಗಳಿಗೆ 1 ದಿನ ಕೂತ್ಕೋಬೇಕು. ತಿದ್ದುಪಡಿಗಳಿಗೆ ಹಾಕೊಂಡಿದ್ದಾರೆ, ಸುಮಾರು ತಿದ್ದುಪಡಿ ಬಾಕಿ ಇದೆ. ಸೊ 2 ದಿನ ಇಲ್ಲಿ ನೀವು ಕ್ಯಾಂಪ್ ಮಾಡಿದ್ರೆ ಫಾಲೋ ಅಪ್ ಇದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಅದು ಆಯ್ತು. ಇನ್ನ ಮಿಕ್ಕಿದೆಲ್ಲ ಸಣ್ಣ ಪಟ್ಟ ಇದೆ. ನೆಕ್ಸ್ಟ್ ಬರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸುಮಾರು ರಸ್ತೆಗಳು ಹಾಳಾಗಿರೋದು ಗ್ರಾಮೀಣ ರಸ್ತೆಗಳದ್ದು ಬಂದಿದೆ. ಇವು ಅವರು AWR ರೋಡ್ಸ್, PWD ಕಮ್ಮಿ ಅನ್ಸುತ್ತೆ, ZP ಮೇಜರ್ ಬರ್ಬೋದು. ಯಾವ್ದು ಅರ್ಜಿ ಬಂದಿದೆ ನೋಡಿ, ನನ್ನ ಪ್ರಕಾರ 80% PRED ಇರುತ್ತೆ. ಯಾವ್ದೋ ಅಪ್ಪಿತಪ್ಪಿ PWD ಬಂದಿರ್ಬೋದು ಅಷ್ಟೇ. ಈಗ ತಗೊಂಡು ಏನ್ ಮಾಡ್ತೀರಾ ನೀವು? ಯಾಕಂದ್ರೆ ಮತ್ತೆ ನೀವು ಹೇಳ್ತೀರಾ ಅನುದಾನ ಇಲ್ಲ ಅಂತ. ಹೇಗೆ? ವಾಟ್ ಇಸ್ ದ ಸೊಲ್ಯೂಷನ್? ಕೆಲವು ಕ್ರಿಟಿಕಲ್ ಇರೋದನ್ನಾದ್ರೂ ಅಟೆಂಡ್ ಮಾಡ್ಬೇಕಲ್ಲ. ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿನೇ ಬರ್ತವೆ. ಅದೇ ನಾನು ಅದನ್ನೇ ಅವ್ರ ಬಾಯಿಂದ ಬರ್ಲಿ ಅಂತ ನೋಡ್ತಾ ಇದ್ದೆ. ಅವ್ರು ಏನ್ ಹೇಳ್ತಾ ಇಲ್ಲ. ಅವ್ರು ನಾಳೆ ಅದೇ ಕೇಳ್ತಾರೆ, ಯಾಕಪ್ಪ ಮಾಡಿಲ್ಲ ಅಂದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ನೋಡಿ ಸ್ವಲ್ಪ ಅದನ್ನ ಇವ್ರು ಕೂರಿಸ್ಕೊಂಡಾಕ ಅವರು ಅದೇನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. PWDದು ನೋಡಿ, ಇಲ್ಲಾಂದ್ರೆ CA ಅವ್ರು ಹೇಳ್ದಂಗೆ ನರೇಗಾ ಪ್ಲಸ್ ಬೇರೆ ಫಂಡ್ಸ್ ಹಾಕೊಂಡು ಈಗ ಅವ್ರಿಗೂ ಬಂದಿದ್ದ ದುಡ್ಡಲ್ಲಿ ನೀವು ಪ್ರಪೋಸ್ ಮಾಡಿ, ಇವೆಲ್ಲ ನೋಡಿ ಸರ್ ಬಂದಿದೆ ಸ್ವಲ್ಪ ಮಾಡಿ ಅಂತ ಹೇಳಿ ಮಾಡಿ. ಆಮೇಲೆ ಎಸ್ಕಾಮ್ದು ಬಂದಿತ್ತು ಸುಮಾರು. ನೋಡಿಯಪ್ಪ ಎಸ್ಕಾಮ್ ಅವರು ಯಾರು ಸ್ವಲ್ಪ ಅವೆಲ್ಲ ಏನೇನು ಇಶ್ಯೂಸ್ ಬಂದಿದೆ, ಶಿಫ್ಟಿಂಗ್ ಕೇಳಿದ್ದಾರೆ, ಅದು ಇದು ಸ್ವಲ್ಪ ಮಾಡ್ಕೊಡಿ. ಮತ್ತೆ ನೀವೇ ಕಟ್ಟಿ ಅಂತ ಹೇಳೋದು, ಬಜೆಟ್ಗೆ ಕಾಯೋದು, ಆ ರೀತಿ ಆಗೋದು ಬೇಡ. ಇನ್ನೆಲ್ಲ PDOಗಳದ್ದು ಸುಮಾರು ಇಶ್ಯೂಸ್ ಇದಾವೆ. ಆನೆಮಾಲ್ ಅದು ಪಂಚಾಯತಿ ಒಂದೇ 18 ಅರ್ಜಿ ತೋರಿಸ್ತಾ ಇದೆ. ಏನದು ಆನೆಮಾಲ್ ಪಂಚಾಯತಿ ಇದೆಯಾ? ಆನೆಮಾಲ್ ಸರಿ. ಈಗ ಇದು ತಹಶೀಲ್ದಾರ್ ಇಬ್ರು ಹೇಳಿ ದುರಸ್ತದ ಏನು ಪ್ರಗತಿ ಅಂತ ನೀವೇ ಹೇಳಿ ಯಾವ್ಯಾವ. ಯಾಕಂದ್ರೆ ಬಂದಿದ್ದು ಮೆಜಾರಿಟಿ 94C ಬಿಟ್ರೆ ಹೈಯೆಸ್ಟ್ ದುರಸ್ತೆ ಬಂದಿದೆ. ಸೊ ನೀವೇ ಹೇಳ್ಬಿಡಿ, ಅಟ್ಲೀಸ್ಟ್ ಯಾವ ಸ್ಟೇಜ್ಗೆ ಬಂದಿದೆ ಅಂತಾದ್ರೂ ಒಂದು ಮಾಹಿತಿ ಕೊಟ್ಬಿಡಿ.
ಏನ್ ಮಾಡಿದ್ದು ಮತ್ತೆ ಹಂಗಾದ್ರೆ? ಈಗ ಓವರ್ ಆಲ್ ಜಿಲ್ಲೆಯಲ್ಲಿ ಸಕಲೇಶ್ಪುರದ್ದು ಎಷ್ಟು ರೇಷಿಯೋ ಕ್ಲಿಯರ್ ಆಗಿದೆ ಪ್ರೋಗ್ರೆಸ್ ಅಲ್ಲಿ? ಸರ್ವೆ ನಂಬರ್ ಅಥವಾ ಗ್ರಾಂಟೀಸ್ ಬ್ಲಾಕ್ ಗ್ರಾಂಟೀಸ್ ಬಹಳ ಕಡಿಮೆ ಇಲ್ಲಿ ಆಗಿರೋದು. ಸೊ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಲೋಯೆಸ್ಟ್ ಆಗಿದೆ. ಬಟ್ ಈಗ ಬಂದಿದ್ ನೋಡಿದ್ರೆ ಇವಾಗ ಆತರ ನಾನು ಗ್ರಾಂಟೇ ಕಡಿಮೆ ಇದೆ ಅಂತ ತಿಳ್ಕೊಂಡಿದ್ದೆ ಹಿಂದೆ ಎಲ್ಲ ನಾನು ಡಿಸ್ಟ್ರಿಕ್ಟ್ ರಿವ್ಯೂ ಮಾಡುವಾಗ. ಬಟ್ ಇಲ್ಲಿ ಬಂದಿರೋ ಸಂಖ್ಯೆ ನೋಡಿದ್ರೆ ಇಲ್ಲಿ ಗ್ರಾಂಟೀಸ್ ಕಡಿಮೆ ಏನಿಲ್ಲ. ಈಗ ಮಾಡ್ಬೇಕಲ್ಲ ಇವರು. ಈಗ ಇಲ್ಲೂನು 50% ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗುತ್ತೆ ಅಂತ ಹೇಳ್ಬೋದಾ ಅಥವಾ ಇನ್ನು ಕಮ್ಮಿ ಹೋಗ್ಬೋದಾ ಇಲ್ಲಿ? ಅದು ನೋಡ್ಬೇಕಮ್ಮ. ಈಗ ಸೀರಿಯಸ್ ಆಗಿ ನೀವು ಸುಮ್ನೆ ನಿಮ್ಮವ್ರು ಮಿಸ್ಸಿಂಗ್ ರೆಕಾರ್ಡ್ಸ್ ಕಳ್ಸಿದ್ರೆ ವೆರಿಫೈ ಮಾಡ್ದೇನೆ ಯಾರು ಮಾಡೋರು? ಈಗ ಸರಿಯಾಗಿ ಕುತ್ಕೊಂಡು ಮಾಡಿಸ್ಬೇಕು. ಇದು ನೋಡಿ ಯಾಕೋ ಸಮ್ಮ ವಾವ್. ಈಗ ನೀವು ಮಾಡಿ ಅವರು ಸ್ವಲ್ಪ ಇಲ್ಲಾಂದ್ರೆ ಇದು ಎಲ್ಲ ಬೇರೆ ಮಧ್ಯ ಸ್ಲಿಪ್ ಆಗೋ ಚಾನ್ಸಸ್ ಇದೆ. ಯಾಕೋ ಇದು ಇಲ್ಲಾಂದ್ರೆ ಬೇರೆ ಇಲ್ಲಿ ಪ್ರೋಗ್ರೆಸ್ ಕೊಟ್ಟಿತ್ತ ನಿಮ್ದು ಹೇಳಿ. ಸರಿ, ಒಂದಿನ ಹಿಯರಿಂಗ್ ಮಾಡಿ, ಜನ ಏನ್ ಕೊಡ್ತಾರೆ ಅದನ್ನು ತಗೊಂಡು ನೀವು ಅದ್ರ ಮೇಲೇನು DC-ಗೆ ರಿಪೋರ್ಟ್ ಹಾಕೋವಾಗ ಅದು ಒಂದ್ ಮಾಹಿತಿ ಇನ್ಪುಟ್ ಬೇಕಾಗುತ್ತಲ್ಲ ಜನಗಳ ಹತ್ರ ಏನಿದೆ ಅಂತ. ಅದನ್ನು ಒಂದ್ಸತಿ ಕಣ್ಣಾಯಿಸಿ ನೋಡಿ. ಆತರ ಏನಾದ್ರೂ ಮಾಡೋದ್ರಿಂದ ಪ್ರಯೋಜನ ಇದೆಯಾ? ಒರಿಜಿನಲ್ MR ಇದ್ರೆ ಮಾಡ್ಬೋದಲ್ಲ. ಅಲ್ಲ, ಮಧ್ಯ ಎಂಟ್ರಿ ಆಗಿದ್ದಲ್ಲೂ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇಂಡೀಡ್ ಒರಿಜಿನಲ್ MR ಇದ್ರೆ ಅದು ಕಂಪಲ್ಸರಿ. ಫೀಲ್ಡ್ ಅಂತೂ ನಾಳೆ ಆದ್ರೂ ಫೇಲ್ ಆಗುತ್ತಲ್ಲ. ನಾನ್ ಹೇಳೋದು ನಿಮ್ಗೆ 19,000 ಅಲ್ಲಿ ಫಾರ್ ನೌ ಯು ಫರ್ಗೆಟ್ ಅಬೌಟ್ ಅದರ್ಸ್.
2 ರೆಕಾರ್ಡ್ ಇರೋದು ಮಾತ್ರ ನೀವು ಪೆಂಡಿಂಗ್ ಅಂತ ತಗೊಳ್ಳಿ. ಉಳಿದಿದ್ದು ಯು ಫರ್ಗೆಟ್ ಅಬೌಟ್ ದಿ ಅದರ್ಸ್. ಯು ಡೋಂಟ್ ಬಾದರ್ ಅಬೌಟ್ 19,000. 2 ರೆಕಾರ್ಡ್ ಇರೋದು ಎಷ್ಟು ಅಷ್ಟನ್ ಮಾತ್ರ ನೀವು ಅದ್ರ ಕಡೆಗೆ ಮಾತ್ರ ಗಮನ ಕೊಡಿ. ಇನ್ನು 10,000 ಬಿಟ್ಬಿಡಿ. ಫರ್ಗೆಟ್ ಅಬೌಟ್ ದ 10,000. You put your energy into this 9,000. Instead of spreading your energy over 19,000, you invest your energy only on 9,000. ಅದರಲ್ಲಿ ಎಷ್ಟು ಮಾಡಕ್ಕಾಗುತ್ತೆ ಮಾಡಿ. ಓಕೆ, ಗುಡ್. ಹೌದು. ಕ್ಲಿಯರ್ ಆಗ ಗುಡ್ ನಂಬರ್ ಮಾಡಿ. ಕಾನ್ಫಿಡೆನ್ಸ್ ಅಥವಾ ಅಟ್ಲೀಸ್ಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರುತ್ತೆ. ಆಮೇಲೆ ಇವತ್ತು ಸಾರಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ಮರ್ತೋಗ್ಬಿಡ್ತೇನೆ, ಜ್ಞಾಪಕ ಬರೋದಿಲ್ಲ. ಈಗ ಇನ್ಕಂಪ್ಲೀಟ್ ಹಿಂದೆ ಬಗರುಕುಮು ದರ್ಖಾಸ್ತು ಇದ್ರೆ ಇನ್ಕಂಪ್ಲೀಟ್ ಅನ್ನ ತಗೊಂಡು ಬಗರುಕುಮ್ ಆಪ್ ಅಲ್ಲಿ ಕಂಪ್ಲೀಟ್ ಮಾಡಿ. ಇವತ್ತು ಅವು ತುಂಬಾ ಬಂದಿದಾವೆ. ಅದು ಒಂದಾಯ್ತು. ಆನ್ಲೈನ್ ಡಿಜಿಟೈಸ್ ಆಗದೆ ಇರೋದಲ್ಲ ನಾನು ಹೇಳ್ತಾ ಇರೋದು. RTC ಆಗೋಗಿದೆ ಅಥವಾ ರೆಸಲ್ಯೂಷನ್ ಆಗಿದೆ. ರೆಸಲ್ಯೂಷನ್ ಆಗಿ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಸಾಗುವಳಿ ಚೀಟಿ ಇಶ್ಯೂ ಅಥವಾ ಕಿಮ್ಮತ್ ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಕಿಮ್ಮತ್ ಕಟ್ಟಿಲ್ಲ. ಕಿಮ್ಮತ್ ಕಟ್ಟಿದ್ದಾರೆ, ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ದೀಸ್ ಆರ್ ಆಲ್ ಇನ್ಕಂಪ್ಲೀಟ್ ಪ್ರೊಸೀಜರ್ಸ್. They are not missing records. By no means they are missing records. They are only incomplete job. So complete the job. Then automatically they become fit cases. ಈಗ ನಿಮ್ದು 5, 6, 7 ಸ್ಟೇಜ್ ಇದೆ. 3 ಸ್ಟೇಜ್ ಕೆಲಸ ಆಗಿ ನಿಂತೋಗಿದೆ. ಸಾಗುವಳಿ ಚೀಟಿ ಇಶ್ಯೂ ಆಗಿ RTC ಆಗಿಲ್ಲ. ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ, ರೆಸಲ್ಯೂಷನ್ ಆಗಿದೆ. ರೆಸಲ್ಯೂಷನ್ ಆಗಿದೆ, ಕಿಮ್ಮತ್ ಕಟ್ಟಿಲ್ಲ. ಎಲ್ಲಿಗೆ ನಿಂತಿದೆ ಅಲ್ಲಿಂದ ಮುಂದುವರಿಸಿ. ಕ್ಲಿಯರಾ? ಅದನ್ನ 1 to 5ಗೆ ತಗೋಬೇಡಿ. ಅದನ್ನ ಬಗರುಕುಮ್ ಆಪ್ ಅಲ್ಲಿ ಮಾಡಿ. ಅಲ್ಲೂ ಇದೇ ಬರುತ್ತೆ. ಸೇಮ್ ಪ್ರೊಸೀಜರ್ ಇಸ್ ದ ಸೇಮ್, ಬಟ್ ಪುಷ್ ಇಟ್ ಇನ್ ದಟ್ ಮಾಡ್ಯೂಲ್. ಬಟ್ ಇವತ್ತು ಸುಮಾರು ಜನ ಬಂದಿದ್ದಾರೆ. ನೀವ್ ಹೇಳ್ದಂಗೆ 63 ಕೇಸ್ ಬಂದಿದ್ದು, ಅವು ಡಿಜಿಟೈಸ್ ಆಗದೆ ಇರೋದು ಬಂದಿದೆ. ಡಿಜಿಟೈಸೇಷನ್ಗೆ ಈಗ ಕೇಳ್ತಾ ಇದ್ದಾರೆ. ದಟ್ ಈಸ್ ಅ ಪ್ಯಾಂಡೋರಾಸ್ ಬಾಕ್ಸ್. ಒಂದ್ ಕಡೆ ನಾವು ಈಗ ಆನ್ಲೈನ್ ಎಂಟ್ರಿ ಮಾಡಕ್ಕೆ ಕೊಟ್ರೆ ಇನ್ನೇನೇನಾಗುತ್ತೆ ನನ್ಗೆ ಗೊತ್ತಿಲ್ಲ. ಸ್ಟೇಟ್ ಅಲ್ಲಿ ಸಡನ್ ಆಗಿ 53 ಅರ್ಜಿ 16,000 ಬಂದ್ಬಿಡ್ತವೆ. ಅಂಡ್ ನಾನು ಅದನ್ನ ಕಂಟ್ರೋಲ್ ಮಾಡಕ್ಕೆ ನನ್ನ ಹತ್ರ ಏನು ಮೆಕ್ಯಾನಿಸಮ್ ಇಲ್ಲ. ಎಲ್ಲಾ ತಹಶೀಲ್ದಾರ್ಗಳು ಬರ್ಕೊಡ್ತಾರೆ, ನಮ್ಮಲ್ಲಿ 500 ಇದೆ, 1000 ಇದೆ ಅಂತ ಬರ್ಕೊಡ್ತಾರೆ. ಒಂದೋ ಎರಡೋ ಕಡೆ ಒಂದೇ ಒಂದ್ ಕಡೆ ಕೊಟ್ಟಿದ್ದಕ್ಕೆ ಆ ಪಕ್ಕದ ತಾಲೂಕ್ನವ್ರಿಗೆ 3,800 ಅರ್ಜಿ ಇದೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಡಿಜಿಟೈಸ್ ಮಾಡಿಲ್ಲ 53. ಈಗ ಅವು ಓಪನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. 57 ಅಲ್ಲಿ ರಿಜೆಕ್ಟ್ ಆದವೆಲ್ಲ 53 ಅಲ್ಲಿ ಬರ್ತಾ ಇದಾವೆ ಈಗ. ಯಾಕಂದ್ರೆ ಅಲ್ಲಿ ನಾರ್ಮ್ಸ್ ಬೇರೆ ಇತ್ತು ಅಂತ. ಸೊ ಹಂಗಾಗಿ ಐ ಆಮ್ ನಾಟ್ ಶೋರ್ ನೀವೇನ್ ಕೇಳ್ತಾ ಇದ್ದೀರಾ, ಅವ್ರೇನ್ ಕೇಳ್ತಾ ಇದಾರೆ, ಆ ಡಿಸಿಷನ್ ನಾನು ತಗೊಳ್ತೀನಿ ನನ್ಗೆ ಖಾತ್ರಿ ಇಲ್ಲ. ಬಿಕಾಸ್ ಓಪನ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಏನೇನ್ ಅರ್ಜಿ ನಾಳೆ ನನ್ಗೆ ಏನೇನ್ ಪ್ರಪೋಸಲ್ ಬರುತ್ತೆ ನನ್ಗೆ ಕಂಟ್ರೋಲ್ ಇರಲ್ಲ. ಸೊ ಇನ್ಕಂಪ್ಲೀಟ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡೋದು ಮಾಡಿ. ದಟ್ ಈಸ್ ಪ್ರಾಕ್ಟಿಕಲ್.
ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಫಾರ್ ಡಿಜಿಟೈಸೇಷನ್. ಅದನ್ನ ನೀವು RTC ಆಗಿಲ್ಲ ಅಂದ್ರೆ RTC ಕೊಟ್ಟು ಮಾಡಿಸಿ ಅದನ್ನ ಕಂಪ್ಲೀಟ್ ಮಾಡಿ. ಅದಕ್ಕೆ ನಿಮ್ಗೆ ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ? ಕಮಿಟಿಯಲ್ಲಿ ರೆಸಲ್ಯೂಷನ್ ಆಗಿದ ನಂತರದಕ್ಕೆ ಅಪ್ಲೈ ಆಗುತ್ತೆ. ಕರೆಕ್ಟ್? ಕಮಿಟಿಯಲ್ಲಿ ರೆಸಲ್ಯೂಷನ್ ಆಗಿಲ್ಲ, ಅರ್ಜಿ ಆನ್ಲೈನ್ ಅಲ್ಲಿ ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ನನ್ಗೆ ಫೈಲ್ ಕಳಿಸಿದ್ರು ಕೂಡ ನಾನು ಇಟ್ಕೊಂಡು ಕೂತ್ಕೊಳ್ತೀನಿ. ಅದು ಬೇರೆ, ಅದನ್ನ ಬಿಟ್ಬಿಡಿ. ರೆಸಲ್ಯೂಷನ್ ಆಗಿದ ನಂತರ ಏನೇ ಒಂದು ಪ್ರಕ್ರಿಯೆ ನಿಂತಿದ್ರೆ ಕಂಪ್ಲೀಟ್ ದ ಪ್ರಾಸೆಸ್. ಆ ತರದ 5 ಸಿಗ್ಬಹುದು ನಿಮ್ಗೆ, 10 ಸಿಗಬಹುದು, ಅದನ್ನಾದ್ರೂ ಮಾಡಿ. ಗೊತ್ತಾಯ್ತಾ? ಸೊ ಆಮೇಲೆ ಇನ್ನೊಂದು ವಿಷಯ, 91ನೇ ಇಸ್ವಿಗೆ ಹಿಂದೆ ಅಮೆಂಡ್ಮೆಂಟ್ ಆಗಿದ್ದು 91ರಲ್ಲಿ, ಬಹುಶಃ ನೋಟಿಫಿಕೇಶನ್ ಆಗಿದ್ದು 92 ಅನ್ಸುತ್ತೆ. ಯಾವ ಡೇಟು ನಿಶ್ಚಯ? ಡಿಸ್ಟೆನ್ಸ್ ಕ್ರೈಟೀರಿಯಾ ಅಮೆಂಡ್ಮೆಂಟ್, ಬಟ್ ನೋಟಿಫಿಕೇಶನ್ ಆಗೋಷ್ಟೊತ್ತಿಗೆ ಸ್ವಲ್ಪ ಗ್ಯಾಪ್ ಆಗಿದೆ. ಎನಿವೆ, ವಾಟ್ ಎವರ್ ಇಸ್ ದ ಡೇಟ್ ಆಫ್ ಎಫೆಕ್ಟ್, ಅದಕ್ಕೆ ಹಿಂದೆ ಮಂಜೂರಾಗಿದ್ದಲ್ಲಿ ನೀವು ಅದನ್ನೆಲ್ಲವನ್ನು ಕೂಡ ಕೊಡಿ ಮಾಡಿ. ನನ್ಗೆ ಗೊತ್ತಿದೆ ಹಿಂದೆನೂ ಕೂಡ ರೂಲ್ಸ್ ಅಲ್ಲಿ ಇತ್ತು ಅಂತ. ಆದ್ರೆ ಅದನ್ನ ನೀವು ಕ್ಲಿಯರ್ ಆಗಿ ಓದಿದ್ರೆ ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಆಸ್ ಪರ್ ಸೆನ್ಸಸ್ ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತ ಅದಕ್ಕೆ ಅಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಅಂಡ್ ಎನಿವೇ ಆಕ್ಟ್ ಅಲ್ಲಿ ಇರ್ಲಿಲ್ಲ. ಕರೆಕ್ಟಾ? ರೂಲ್ಸ್ ಅಲ್ಲಿ ಮಾತ್ರ ಇತ್ತು. ಸೊ ಅದನ್ನ ನಾನು ಹೇಳಿದ್ದೇನೆ ಅಂತೇಳಿ ಶರ ಬರೆದು ಬಿಟ್ಟು ನೀವು ಮಾಡಿ, ನನ್ನ ಹೆಸರು ಹೇಳ್ಬಿಟ್ಟೆ ಮಾಡಿ. ಗೊತ್ತಾಯ್ತಾ? ಏನು ಅರ್ಥ ಆಯ್ತಾ ಇವ್ರೆ? ಬಿಫೋರ್ ದ ವಾಟ್ ಎವರ್ ಇಸ್ ದ ಡೇಟ್ ಆಫ್ ಎಫೆಕ್ಟ್, ಎನಿ ಸಾಗುವಳಿ ಚೀಟಿ ಗಿವನ್ ಬಿಫೋರ್ ದಟ್ ಡೇಟ್ ಮಾಡಿ, ಪೋಡಿ ಮಾಡಿ. ಆ ನಂತರ ಕೊಟ್ಟಿದ್ರ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ಸೇ. ಅದಕ್ಕೆ ಮೊದಲ್ದಂತೂ ಮಾಡಿ. ಈ ರೀತಿ ಮಂತ್ರಿಗಳು KDPಯಲ್ಲಿ ಹೇಳಿದ್ದಾರೆ, ಈ ಸಭೆಯಲ್ಲಿ ಹೇಳಿದ್ದಾರೆ, ಅದಂತ ಹೇಳಿ ಬರೆದು ಬಿಟ್ಟು ಮಾಡಿ. ನಿಮ್ಮ ಮೇಲೆ ಹಾಕೋಬೇಡಿ, ನನ್ನ ಮೇಲೆ ಹಾಕಿ. ಗೊತ್ತಾಯ್ತಾ? ಜೆನ್ಯುವಿನ್ ಕೇಸಸ್ಗೆ ಅದನ್ನು ಕೂಡ ನೀವು ಏನಪ್ಪಾ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಇವರೊಬ್ಬರಿಗೆ ಅಲ್ಲ. ಆಮೇಲೆ 94C ಅಷ್ಟೇ, ಫಾರೆಸ್ಟ್, ಸ್ಮಶಾನ, ಕೆರೆ ಬಿಟ್ಟು ಬೇರೆ ಜಾಗಗಳಿದ್ರೆ, ಅಂದ್ರೆ ಗುಂಡುತೋಪು ಆ ತರದ್ದು ಯಾವ್ದಾದ್ರು ಹುಲ್ಲು ಬನ್ನಿ ಕೊಡಿ, ಗೋಮಾಳ ಕೊಡಿ. ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ನನ್ಗೆ ಕೇಳಿ, ನಾನ್ ನಿಮ್ಗೆ ಪರ್ಮಿಷನ್ ಕೊಡ್ತೇನೆ, ರೀಓಪನ್ ಮಾಡಿ. ಕೆರೆ, ಸ್ಮಶಾನ, ಫಾರೆಸ್ಟ್ ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಲ್ಲಿದ್ರೆ, ಈಗ ಹೇಗೋ ರೀಡು ಆಗ್ತಾ ಇದೆ, ರೀಡು ಟೈಮ್ ಅಲ್ಲಿ ಅದನ್ನ ಬೇರ್ಪಡಿಸಿ. ರೀಡು ಅಲ್ಲಿ ಅದು ವಸತಿ ಪ್ರದೇಶ ಬಂದ್ಬಿಟ್ಟಿದೆ ಅಂತ ಕೈ ಬಿಡೋದಿಕ್ಕೆ ಅವಕಾಶ ಇದೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ, ಏನ್ ಹೇಳ್ತಾ ಇದ್ದೀರಾ ನೀವು? ಅರ್ಥ ಆಗ್ತಾ ಇಲ್ಲ. ಈಗ ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಅನ್ನ ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಗೊತ್ತಿದ್ಯಾ ತಹಶೀಲ್ದಾರ್ಗಳಿಗೆ? ಆರ್ ಯು ಆಲ್ ಅವೇರ್? ಸೊ ಇದು ಡೀಮ್ಡ್ ಫಾರೆಸ್ಟ್ ಆಗೋದಕ್ಕೆ ಮೊದಲೇ ವಸತಿ ಪ್ರದೇಶ ಇತ್ತು ಅಂತ ಹೇಳಿದ್ರೆ ಕೈ ಬಿಡೋದಕ್ಕೆ ಅವಕಾಶ ಇದೆ. ಅದನ್ನ ಕೈ ಬಿಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಮದು ಎಲ್ಲ ಜಂಟಿ ಸೈನ್ ಆಗಿ ಸ್ಟೇಟ್ ಲೆವೆಲ್ಗೆ ಹೋಗಿ ಆಕ್ಸೆಪ್ಟ್ ಆಗ್ತಾ ಆಮೇಲೆ ಹಕ್ಕುಪತ್ರ ಕೊಡಬಹುದು. ಬಟ್ ಅಟ್ಲೀಸ್ಟ್ ಈಗ ಡೀಮ್ಡ್ ಇಂದ ತೆಗೀರಿ, ಪ್ರಪೋಸ್ ಮಾಡಿ, ಜಾಯಿಂಟ್ ಗೆ ಸೈನ್ ಹಾಕ್ಸಿ. ನಾಳೆ ಅದು ಸಾಲ್ವ್ ಆಗುತ್ತೆ. ಇವತ್ತೇ ಹಕ್ಕುಪತ್ರ ಕೊಡಕ್ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ಹಕ್ಕುಪತ್ರ ಕೊಡೋದಿಕ್ಕೆ ದಾರಿಯನ್ನಾದ್ರೂ ಕ್ರಿಯೇಟ್ ಮಾಡಿ ಬೈ ಪುಲ್ಲಿಂಗ್ ಇಟ್ ಔಟ್ ಆಫ್ ಡೀಮ್ಡ್ ಫಾರೆಸ್ಟ್. ಹಿಂದೆ ಯಾವ್ದಾದ್ರು ನೀವು ಹುಲ್ಬನ್ನಿ ಅಂತಾನೋ ಅಥವಾ ಗೋಮಾಳ ಅಂತ ರಿಜೆಕ್ಟ್ ಮಾಡಿದ್ರೆ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ರಿಓಪನ್ ಮಾಡಿ. ಇಲ್ಲ ಬೇಕು ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ನನ್ಗೆ ಕೇಳಿ, ನಾನು ಪರ್ಮಿಷನ್ ಕೊಡ್ತೇನೆ, ರಿಓಪನ್ ಮಾಡಿ ಕೊಡಿ.
ಇಷ್ಟು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಬೇರೆ ಇನ್ನೇನಾದ್ರೂ ಇದೆಯಾ ನಿಮ್ದು? ಇನ್ನ ತಹಶೀಲ್ದಾರ್ಸ್ದೇ ಮೇಜರು. ಇಒ ಅವರು ನಿಮ್ದು ಸ್ವಲ್ಪ ಈ ಸ್ವತ್ತು ಅದು ಇದು ಮುನ್ಸಿಪಾಲಿಟಿ ಅವರದು ಮತ್ತೆ ಗ್ರಾಮ ಪಂಚಾಯಿತಿಗಳದು ಬಂದಿದಾವೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ, ಮೈಕಲ್ಲೂ ಹೇಳಿದೆ, ಅವರು ಆಶ್ರಯ ಅಂತ ಮಾಡಿದ್ದಾರೆ ಅಂತ ಹೇಳಿ. ಏನ್ರಿ ಇಒ ಅವರೇ, ಎಷ್ಟು ಆತರ ಕೇಸಸ್ ಇರಬಹುದು? ಆಶ್ರಯ ಅಂತ ಜನಗಳ ಕೈಲಿ ಯಾವ್ದೋ ಒಂದು ಪ್ರಿಂಟ್ ಔಟ್ ಇದೆ, ಆದ್ರೆ ನಿಮ್ಮಲ್ಲಿ ದಾಖಲೆ ಇಲ್ಲದೆ ಇರುವಂತವು ಎಷ್ಟಿರ್ಬೋದು? ನಿಮ್ ಗಮನದಲ್ಲಿ ಇದೆಯಾ ಅಂತವು? ಪಟ್ಟಿ ಮಾಡಿಸಿದೀರಾ? ಎಷ್ಟು ಇರ್ಬೋದು? ಎಷ್ಟು ವಸತಿ ಪ್ರದೇಶ ಇರ್ಬೋದು ಆ ರೀತಿ? ನೋಡಪ್ಪ, ಇಲ್ಲೇ ಒಂದು 10 ಕೇಸ್ ಬಂದಿದೆ ಇವತ್ತು, 10-12 ಕೇಸು ಇಲ್ಲೇ ಬಂದಿದೆ. ನಾವು ಒಂದು ಊರ್ದೇ ಇದ್ದೀರಾ ನೀವು? ಇಲ್ಲಿ ಬರ್ದೇ ಇರೋರು ಎಷ್ಟು ಜನ ಇದ್ದಾರೆ? ಇದು ನಾವುಗಳು ಹಿಂದೆ ಎಲ್ಲ ನಮ್ಮಂತವರಿಂದಾನು ತಪ್ಪಾಗಿದೆ. ಅದೇನೋ ಮಾಡಿ ನೀವು ಬರ್ಕೊಟ್ಟಿದೀವಿ ಆಶ್ರಯ ಸಮಿತಿಯ, ಆದ್ರೆ ಅದಕ್ಕೆ ಎಲ್ಲೂ ಮೂಲ ದಾಖಲೆ ತಾಳೆ ಇಲ್ಲ, ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ, ರೆಸಲ್ಯೂಷನ್ ಇಲ್ಲ. ಮನೆಗಳಿದಾವೆ ಖಾಲಿ ಇರೋದು, ಸರ್ಕಾರ ತಗೋಬೇಕು, ಫ್ರೆಶ್ ಆಗಿ ಆಶ್ರಯ ಸಮಿತಿ ಮಾಡಿ ಅದರ ಮುಖಾಂತರ ಹಂಚಿಕೆ ಮಾಡಬೇಕು. ನಾನ್ ಹೇಳ್ತಾ ಇರೋದು ಬರೀ ಯಾವುದು ಮನೆಗಳು ಬಂದ್ಬಿಟ್ಟಿದಾವೆ ಅಂತದ್ದು. ಈಗ ಇವ್ರು ಏನ್ ಹೇಳ್ತಾರೆ, ಅದು ಆಶ್ರಯಕ್ಕೆ ರಿಸರ್ವ್ ಆಗಿದೆ, ನಾವು ಹಕ್ಕುಪತ್ರ ಈಗ 94D ಅಲ್ಲಿ ಕೊಡಕ್ ಬರಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ತಹಶೀಲ್ದಾರರು ಇಒ ಅವರು ಕೂತ್ಕೊಂಡು ಅವರಿಂದ ಬರೆಸ್ಕೊಂಡು ಇರುವಂತವರಿಗೆ ಹಿಂದೆ ಕೊಟ್ಬಿಟ್ಟಿದೆ, ಆದ್ರೆ ಇವ್ರಿಗೆ ಮೂಲ ಮಂಜೂರಾತಿ ಎಲ್ಲೂ ಇಲ್ಲ, ಅದನ್ನ ಈಗ ಕಂದಾಯ ಗ್ರಾಮದಲ್ಲಿ ಮಾಡ್ಕೊಡಿ ಅಂತ ಹೇಳಿ ಜಾಯಿಂಟ್ ಆಗಿ ತೀರ್ಮಾನ ಮಾಡಿದ್ರೆ ಅವೆಲ್ಲಾನು ಕೂಡ ಕಂದಾಯ ಗ್ರಾಮದಲ್ಲಿ ಮಾಡ್ಬೋದು. ಇಲ್ಲ ಅಂದ್ರೆ ದೇರ್ ಇಸ್ ನೋ ಸೊಲ್ಯೂಷನ್. ಇಲ್ಲ ಅಂದ್ರೆ ನೀವು ಈಗ ಏನ್ ಮಾಡ್ಬೇಕು, ಆಶ್ರಯ ಸಮಿತಿಯಲ್ಲಿ ಇಡ್ಬೇಕು, ಇಟ್ಟು ಏನಂತ ಬರಿಬೇಕು, ಫ್ರೆಶ್ ಆಗಿ ಸೈಟ್ ಕೊಡ್ತಾ ಇದ್ದೀರಿ ಅಂತ ಬರಿಬೇಕು. ಕಟ್ಟಿರೋ ಮನೆಗೆ ಸೈಟ್ ಕೊಟ್ಟಂಗೆ, ವಿಚ್ ಇಸ್ ಎನಿವೇ ವುಡ್ ವಿಂಕಿಂಗ್, ವಿಚ್ ಇಸ್ ಇಲ್ಲಿಗಲ್. ವೈ ಅದು ಯಾಕೆ ಮಾಡ್ಬೇಕು? ಅದ್ರ ಬದಲಿಗೆ ಅವರು ಇದನ್ನ ಇಲ್ಲ, ನೀವು ಕಂದಾಯ ಇಲಾಖೆಯಿಂದ ಕೊಡಿ ಅಂತ ಹೇಳಿ ಬರ್ಕೊಟ್ಟು ಅವ್ರ ಕಡೆಯಿಂದ ಕೊಟ್ರೆ ಆಗತ್ತೆ. ಯಾಕೆ ಗೊತ್ತಿದ್ದು ಕಾನೂನನ್ನ ಯಾಮಾರಿಸೋದು ಯಾಕೆ? ಈಗ ಎಲ್ಲಾ ತಾಲೂಕಲ್ಲೂ ಇದೇ ತರ ಇರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಬೇರೆಯವರು ಸ್ವಲ್ಪ ಇದು ಗಮನ ಕೊಡಿ. ಕಾಮನ್ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ. ಸೊ ಇಷ್ಟು ವಿಷಯಗಳು. ಇನ್ನ ಬೇರೆ ಯಾವ್ದಾದ್ರು ಇದ್ರೆ ಹೇಳಿ ತಾವು ಅವರು. ಪ್ರಮುಖವಾಗಿ ಬಂದಂತ ಇಶ್ಯೂಸ್ ಇಷ್ಟು. ಕೆಲವು ಪ್ರೈವೇಟ್ ಜಾಸ್ತಿ ಬಂದಿದ್ದು ಪ್ರೈವೇಟ್ ಜಾಗದಲ್ಲಿ ರಸ್ತೆ ಕೇಳ್ತಾ ಇರೋವೆ ಜಾಸ್ತಿ. ಈಗ ಜಮೀನ್ಗೆ ಹೋಗಕ್ಕೆ ಬರಕ್ಕೆ, ಬೆಳೆ ತಗೊಂಡು ಹೋಗಕ್ಕೆ, ಬಿತ್ತನೆಗೆ ಬೇಕಾದಂತ ಸಾಮಗ್ರಿಗಳು ತಗೊಂಡು ಹೋಗಕ್ಕೆ, ಔಷಧಿ ತಗೊಂಡು ಹೋಗಕ್ಕೆ, ಅದಕ್ಕೆ ಆಕ್ಸೆಸ್, ರಸ್ತೆ ಅಲ್ಲ, ಅವ್ರಿಗೆ ಹೋಗೋದಕ್ಕೆ ಆಕ್ಸೆಸ್ ಕೊಡೋದಕ್ಕೆ ಅಧಿಕಾರವನ್ನ ತಹಶೀಲ್ದಾರ್ಗೆ ಕೊಟ್ಟಿದ್ದೀವಿ. ಬಟ್ ಬಂದವರೆಲ್ಲ ಕೇಳೋದು ರಸ್ತೆ ಕೇಳ್ತಾರೆ. ರಸ್ತೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಆದ್ರೆ ನಿಜವಾಗಿ ಕೃಷಿ ಮಾಡುವಂತವರಿಗೆ, ಕೃಷಿ ಚಟುವಟಿಕೆಗೆ ಓಡಾಡೋದಿಕ್ಕೆ ಅಥವಾ ಒಂದು ಗಾಡಿ ತಗೊಂಡು ಹೋಗೋದಿಕ್ಕೆ, ಹಾರ್ವೆಸ್ಟ್ ಎತ್ಕೊಂಡ್ಬರಕ್ಕೆ, ಬಿತ್ತನೆಗೆ ಬೇಕಾದಂತ ಸಾಮಗ್ರಿಗಳು ತಗೊಂಡು ಹೋಗೋದಿಕ್ಕೆ ಆದೇಶ ಮಾಡುವ ಅಧಿಕಾರ ತಹಶೀಲ್ದಾರ್ಗೆ ಇದೆ. ಅದನ್ನ 144 ಅಲ್ಲಿ ಎನ್ಫೋರ್ಸು ಕೂಡ ಮಾಡಬಹುದು. ಸೊ ಇದನ್ನ ಸ್ವಲ್ಪ ಅನುಸರಣೆ ಮಾಡಿ. ಅಂತಹದ್ದು ಸ್ವಲ್ಪ ರೈತರ ಪರವಾಗಿ ಮಾಡಿ, ಅಕ್ಕಪಕ್ಕ ಜಮೀನವ್ರಿಗೆ ಹೇಳಿ ಆದೇಶ ಮಾಡಿ, ನೀವು ಬಿಡ್ಲೇಬೇಕಪ್ಪ, ಅವ್ರ ಜಮೀನ್ಗೆ ಹೋಗಕ್ ಬರಕ್ ಬಿಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ. ಇಷ್ಟು ವಿಷಯಗಳು. ಈಗ ಸ್ವಲ್ಪ ಇನ್ನೂ ಸಮಸ್ಯೆಗಳು ಬರ್ತಾನೆ ಇದಾವೆ. ಈಗ ನಾನಂತೂ ಈ ಜನಸ್ಪಂದನ ನಿಲ್ಸೋದಿಲ್ಲ, ಬೇರೆ ಕಡೆ ಮಾಡ್ತೇವೆ, ಟೈಮ್ ಸಿಕ್ಕಿದ್ರೆ ಸೆಕೆಂಡ್ ರೌಂಡ್ ಕೂಡ ಮಾಡ್ತೇವೆ. ಸೊ ನೀವು ದಯವಿಟ್ಟು ಎಚ್ಚೆತ್ಕೊಂಡು ಪ್ರೋಆಕ್ಟಿವ್ ಆಗಿ ಈ ತರ ಸಮಸ್ಯೆಗಳು ಬಾರದ ಹಾಗೆ ಸಾಲ್ವ್ ಮಾಡುವಂತಹದ್ದು ಮಾಡಿ.
ನಮ್ ಲೆವೆಲ್ಗೆ ಬರೋದಕ್ಕೆ ಮೊದಲೇ ಇದನ್ನ ಸಾಲ್ವ್ ಮಾಡ್ಬೇಕು ನೀವು. ಜಾಸ್ತಿ ಎಲ್ಲ ರೆವಿನ್ಯೂದೇ ಇದೆ. ನೆಕ್ಸ್ಟ್ ಸ್ವಲ್ಪ RDPR ಬರುತ್ತೆ, ಮುನ್ಸಿಪಾಲಿಟಿದು ಸ್ವಲ್ಪ ಬರುತ್ತೆ. ನೀವಾಗಿ ನೀವು ಇಂಥದನ್ನ ಅಲ್ಲಿ ಮಾಡಿ ಕೆಲವರು ಸಮಸ್ಯೆನೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದು ಹೇಳಿದಾಗ ಇದೇನು ಅಂತ ಅವ್ರಿಗೂ ಹೊಸದಾಗಿ ಅನುಭವ ಆಗ್ತಾ ಇದ್ದಂಗೆ ಕಾಣ್ತದೆ. ಅಲ್ಲಿಗೆ ನೀವು ಎಷ್ಟು ಮಟ್ಟಿಗೆ ಸಮಸ್ಯೆ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿದೀರಾ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದೀರಾ? ಈ ರೀತಿ ಆಗ್ಬಾರದು. ಸಮಸ್ಯೆನ ಸ್ವಲ್ಪ ಆಳಕ್ ಹೋಗಿ. ಈಗ ಅವರೊಬ್ರು ಬಂದ್ರು, ಫಾರ್ಮ್ 53 ಸ್ಟಕ್ ಆಗಿದೆ. ಯಾಕಾಗಿದೆ? ಅಲ್ಲಿ ಫಾರೆಸ್ಟ್ ಅಂತ ಇದೆ. ಫಾರೆಸ್ಟ್ಗೆ ಎಷ್ಟಿದೆ? 107 ಎಕರೆಯಲ್ಲಿ 60 ಎಕರೆ ಫಾರೆಸ್ಟ್ ಇದೆ. ಇನ್ನ ಬ್ಯಾಲೆನ್ಸ್ 47 ಎಕರೆ ರೆವಿನ್ಯೂದಿದೆ. ಅದು ಗಡಿನ ಗುರುತಿಸಿ ಅವ್ರಿಗೆ ಕೊಟ್ಟು ಇದ್ ಕಡೆದು ಕೊಟ್ರೆ ಫಾರ್ಮ್ 53 ಆಟೋಮ್ಯಾಟಿಕಲಿ ಸಾಲ್ವ್ ಆಗುತ್ತೆ. ಅಷ್ಟನ್ನ ಅರ್ಥ ಮಾಡ್ಕೊಳ್ದೆ ನೀವು ಫಾರೆಸ್ಟ್ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಇದು ನಿಜವಾಗಿ ಅಪ್ರಾಮಾಣಿಕತನ ಆಗುತ್ತೆ. ಅಷ್ಟನ್ನ ಮಾಡೋದಕ್ಕೆ ಏನ್ ಕಷ್ಟ ನಿಮ್ಗೆ? ಅಷ್ಟು ನಿಮ್ಗೆ ಸಮಯ ಇಲ್ವಾ? ತಾಳ್ಮೆ ಇಲ್ಲ, ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಅಂತದನ್ನೇ ಜಾಯಿಂಟ್ ಸರ್ವೆ ಫಸ್ಟ್ ತಗೊಳ್ಳಿ. ಏನ್ರಿ ADLRಗಳು ನಿಂತ್ಕೊಳ್ರಿ, ADLRಗಳು ಯಾರ್ಯಾರಿದ್ದೀರಿ ಅಂತದನ್ನೇ ಪ್ರಯಾರಿಟಿಯಲ್ಲಿ ತಗೊಂಡು ಈಗ ಜಾಯಿಂಟ್ ಸರ್ವೆ ಯಾಕ್ರಿ ಮಾಡಬಾರ್ದು? ಸಿಂಪಲ್ ಆಗಿ ರೆವಿನ್ಯೂ ಫಾರೆಸ್ಟ್ ಇರೋದನ್ನ ಮಾಡ್ಕೊಡಕ್ಕೆ ಎಷ್ಟು ದಿನ ಬೇಕಪ್ಪ ನಿಮ್ಗೆ? ಇದು ಮಾತಾಡ್ತಾನೆ ಇದೀವಿ ಜಂಟಿ ಸರ್ವೆ ಅಂತ ಆಗ್ಲಿಲ್ಲ. ನಾವು ಹೇಳಿಕೆಗಳು ಕೊಡ್ತಾನೆ ಇದೀವಿ ಜಂಟಿ ಸರ್ವೆ ಮಾಡಿಸ್ತಾ ಇದೀವಿ ಅಂತ. ಸುಮ್ನೆ ಬರೀ ನಮ್ಮ ಮಾತು ಬರೀ ಹೇಳಿಕೆಯಲ್ಲೇ ಉಳಿದೋಗಂಗ್ ಮಾಡ್ತಾ ಇದ್ದೀರಾ ನೀವು. ಏನು ಹೇಳಕ್ಕೆ ತಯಾರಿಲ್ಲ. ಅವ್ರಿಗೇನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೇನು ಅರ್ಥ ಆದಂಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಿದ್ಯೇನಪ್ಪ ನಿಮ್ಗೆ? ಗೊತ್ತಿಲ್ಲ, ಹೇಳಿ ಡೀಟೇಲ್. ಬೇಡ, ನೋಟಿಫೈಡ್ ಫಾರೆಸ್ಟ್ ಕ್ಲೋಸ್ ಕೇಸ್. ವಾಟ್ ಇಸ್ ದ ಪರ್ಪಸ್? ನೋಟಿಫೈಡ್ ಫಾರೆಸ್ಟ್ ತಗೊಂಡಿಲ್ಲ. ಡಿಮೂಡ್ ಫಾರೆಸ್ಟ್ 385 ಪ್ಯಾಚ್ 171 ಪ್ಯಾಚ್ ಮಾಡಿದ್ವಿ ಸರ್. ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಜಾಯಿಂಟ್ ರಿಪೋರ್ಟ್ಗೆ ರೆಡಿ ಇದೆ ಸರ್. ಇನ್ನು ಫಸ್ಟ್ ಕಮಿಟಿಗೆ ಬರಬೇಕು, ಡಿಸ್ಟ್ರಿಕ್ಟ್ ಕಮಿಟಿಗೆ ಬರೋದಕ್ಕೆ ಬಾಕಿ ಇದೆ. ಅದು ರೀಡು ಎಕ್ಸರ್ಸೈಸ್ ಅಂತ ತಗೊಂಡಿದ್ದೀರಾ? ಹೌದು ಸರ್. ಆಯ್ತು, ಈಗ ನೋಟಿಫೈಡ್ ಫಾರೆಸ್ಟ್ ಅಲ್ಲೂ ಕೂಡ ಪಾರ್ಟ್ ಆಗಿದ್ರೆ ಮಾಡ್ಲೇಬೇಕಲ್ಲ. ಪಟ್ಟಿ ಕೊಟ್ಟರೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಯಾಕಂದ್ರೆ ಎಲ್ಲಾ ಕಡೆ ಅವ್ರಂತೂ ಕೊಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಫಾರೆಸ್ಟ್ ಅವರು ಏನು ಕೊಡಲ್ಲ, ಅವರು ಎಲ್ಲ ಎಳ್ದಿಟ್ಕೋತಾರೆ. ನಾವು ಸಮಸ್ಯೆ ಇತ್ಯರ್ಥ ಮಾಡಕ್ ಹೋದ್ರು ಅವರು ನಮ್ಗೆ ನಾವು ಮಾಡ್ಬೇಕಷ್ಟೇ. ಏನ್ರಿ ಈ ತರದ್ ಎಷ್ಟಿದೆ? ತಹಶೀಲ್ದಾರ್ ಹೇಳ್ರಪ್ಪ. ಈಗ ನೋಟಿಫೈಡ್ ಅಲ್ಲೂ ಕೂಡ ಎಲ್ಲಿ ಜಂಟಿ ಇದೆ ಅದನ್ನ ಲಿಸ್ಟ್ ಕೊಡೋಕ್ ನಿಮ್ಗೇನ್ ಕಷ್ಟ? No, look, any joint holding doesn't matter. Fork ಬರುತ್ತೋ, notificate ಬರುತ್ತೋ, reserve ಬರುತ್ತೋ, doesn't matter. If there is within the same survey number, if there is a joint holding, bifurcation of respective boundaries, ಈ ಲಿಸ್ಟ್ ಕೊಡೋದಕ್ಕೆ ನಿಮ್ಗೆ ಏನ್ ಕಷ್ಟ? ನೋಟಿಫೈಡ್ ಆದ್ರೆ ಯಾಕೆ ಮಾಡಬಾರ್ದು? ನಾನು ಗೊತ್ತಿಲ್ಲ. ಜಾಯಿಂಟ್ ಇದೆಯಾ? ಜಾಯಿಂಟ್ ಇದ್ರೆ ಕೊಡಿ, ದೇರ್ ಇಸ್ ಎ ಮೆಥಡ್. ಇಲ್ಲ ಅಂತ ಹೇಳಿದ್ರೆ FS1 ಅಪಾಯಿಂಟ್ ಮಾಡ್ತಾರೆ. ಅದೇ ತಾನೇ? ನೋಟಿಫೈಡ್ಗೆ ಬರುತ್ತೇನ್ರಿ FSO? ಕೊಡಿ ಅದನ್ನ.
ಅವಾಗ ಅಟ್ಲೀಸ್ಟ್ ವಾಟ್ ಇಸ್ ದ ರಿಯಲ್ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಈಗ ನಾವು ಭೂತ 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 ಅನ್ಕೊಂಡು ಅಲ್ಲಿ ಒಳಗಡೆ ಭೂತ ಇದೆಯೋ ಏನಿದೆಯೋ ಗೊತ್ತಿಲ್ಲ, ನಾವೇ ಭೂತ ಸೃಷ್ಟಿ ಮಾಡಿದೀವಿ. ಅಟ್ಲೀಸ್ಟ್ ಆಯ್ತು, ರೈತರು ಅವ್ರ ಜಮೀನ್ ಒಳಗಡೆ ಇದಾರ ಇಲ್ವಾ ಇಷ್ಟಾದ್ರೂ ಇತ್ಯರ್ಥ ಆಗ್ಬೇಕಲ್ಲ. ಡಿಮಾರ್ಕೇಶನ್ ಅಟ್ಲೀಸ್ಟ್ ನಾವು ಪ್ರಿಲಿಮಿನರಿ ಸರ್ವೆ ಮಾಡಿ, ಬೇಡ ಸರ್ ಇದಕ್ಕೆ ಕೈ ಹಾಕೋದು ಬೇಡ ಅಂತಂದ್ರೆ ಆಮೇಲೆ ಬಿಡೋಣ. ಬೇಡ ಸರ್ ಇದಕ್ಕೆ ಕೈ ಹಾಕಿದ್ರೆ ಈಗ ಹೆಂಗೋ ನಡೀತಾ ಇದೆ ಸುಮ್ಮನೆ ಇದ್ದು ಬಿಡಿ ಅಂತ ಆಮೇಲೆ ಹೇಳಿ, ಅದಕ್ಕೂ ನಾನು ರೆಡಿ ಇದ್ದೀನಿ. ಬಟ್ ಏನಿದೆ ಅಂತ ನೋಡ್ದೆ ನಾವೇ ಅದನ್ನ ಏನೋ ಹೋಗೆ 10 ಕೇಸಲ್ಲಿ ಯಾವನ 2 ಕೇಸು ಸಾಲ್ವ್ ಆಗುವಂತದ್ದು ಇರಬಹುದು, ಸರ್ಪ್ಲಸ್ ಜಾಗ ಇರಬಹುದು. ಸರ್ಪ್ಲಸ್ ಜಾಗ ಇದ್ರೆ ಅಲ್ಲಿ ರೈತರದ್ದು ಕನ್ಫರ್ಮ್ ಮಾಡಬಹುದು. ಇಲ್ಲ ಗಡಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಅವ್ರಿಗೆ ಹೇಳಿರಿ ಸುಮ್ನೆ ಒಂದ್ ಸೈಡ್ ತಗೊಳ್ರಿ, ನಿಮ್ ಎಕ್ಸ್ಟೆಂಟ್ ತಗೊಳ್ರಿ, ಈಗ ರೈತರು ಇರೋದ್ ಬಿಟ್ಟು ನಿಮ್ ಎಕ್ಸ್ಟೆಂಟ್ ಒಪ್ಕೊಳ್ರಿ ಅಂತ ಅವ್ರಿಗೂ ಹೇಳ್ಬೋದು. ಸುಮ್ನೆ ನೀವು ಏನೋ ಮೀಸೆ ನಂದು ಹಂಗೆ ಇರ್ಬೇಕು ಅಂತ ಹೇಳೋದು ಬೇಡ, ಇಷ್ಟು ಎಕ್ಸ್ಟೆಂಟ್ ನೀವೆಲ್ಲ ಒಂದ್ ಕಡೆಗೆ ತಗೊಳ್ರಿ, ರೈತರು ಇರೋದ್ ಬಿಡ್ರಿ ಅಂತಾನು ಹೇಳ್ಬೋದು. As long as your extent is not being reduced, you accept status quo ಅಂತ ಹೇಳ್ಬೋದು. ಎಷ್ಟಿದೆ ಆತರ? ಎಸಿ ಅವರೇ ಇದು ಲಿಸ್ಟ್ ಮಾಡಿ ಕೊಡ್ಬೇಕಲ್ಲ ನೀವೀಗ. ಬಟ್ ಇನ್ ಪ್ರಿನ್ಸಿಪಲ್ ಕೊಟ್ಟಿದ್ದೀರಾ, ಬಟ್ ಬೌಂಡ್ರಿ ಫಿಕ್ಸ್ ಆಗಿದೆಯಾ? ಅಯ್ಯೋ ನೀವು ಮಾಡಿದ್ದಲ್ಲ, ನಾವು ಸರ್ವೆ ಅವ್ರು ಮಾಡ್ಬೇಕು, ನೀವು ಮಾಡಿದ್ದು ಆಗೋದಿಲ್ಲ. ಅದು ಸರ್ವೆ ನೋಡಿ ಸರ್, ದೇಶದಲ್ಲಿ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಗವರ್ಮೆಂಟ್ ಸರ್ವೆ. ಯು ಕಾಂಟ್ ಕ್ರಿಯೇಟ್ ಯುವರ್ ಓನ್. ದೇರ್ ಇಸ್ ನೋ ಪ್ರಾವಿಷನ್ ಇನ್ ಯು ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ಡೂ ದ ಸರ್ವೆ. ವಿಧಾನಸೌಧ ಸರ್ವೆ ಮಾಡ್ಬೇಕಾದ್ರೂ ಗವರ್ಮೆಂಟ್ ಸರ್ವೆನೇ ಮಾಡ್ಬೇಕು, ತಿಳ್ಕೊಳ್ಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೌಸ್ನು ಸರ್ವೆ ಮಾಡ್ಬೇಕಾದ್ರೆ ಸರ್ವೆನವರೇ ಮಾಡ್ಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆನಾಟ್ ಹ್ಯಾವ್ ಇಸ್ ಓನ್ ಸರ್ವೇಯರ್ಸ್. ಅದನ್ನ ಹೇಳಿ ಸುಮ್ಮನೆ. ಡೋಂಟ್ ಕ್ರಿಯೇಟ್ ಯುವರ್ ಓನ್ ಲಾಸ್ ದಟ್ ಡೋಂಟ್ ಎಕ್ಸಿಸ್ಟ್. ಐ ಕ್ಯಾನ್ ಕ್ಲೇಮ್ ಎವ್ರಿಥಿಂಗ್ ಇಸ್ ಮೈನ್ ಅಂತ. That is why there is a notified agency which is responsibility it is to say what is what ಅಂತ. ಅದನ್ನೆಲ್ಲ ನೀವಾಗ ನೀವು ಹೇಳ್ಕೋಬೇಡಿ. You subject it to survey by the joint survey by the survey department. Whatever comes out everybody has to accept it. ಈ ತರ ಎಲ್ಲ ನೀವು ಅಧಿಕ ಪ್ರಸಂಗಿತನದ ಮಾತಾಡಬೇಡಿ. ನೀವು who are you to mark your boundary? ಎಲ್ಲಾರು ಅವ್ರವ್ರ ಬೌಂಡ್ರಿ ಅವ್ರವ್ರೇ ಮಾರ್ಕ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ಯಾಕಿರ್ಬೇಕು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ಸರ್ವೆ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ರೆಸ್ಪೆಕ್ಟ್ ಎವ್ರಿಬಡಿ. ಎವ್ರಿಬಡಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಎನಿಬಡಿ ಎಲ್ಸ್. ವಿಲೇಜ್ ಅಕೌಂಟೆಂಟ್ ಲೋಯೆಸ್ಟ್ ಲೆವೆಲ್ ಫಂಕ್ಷನರಿ, ಹಿ ಆರ್ ಶಿ ಹಾಕಿದ ರಿಪೋರ್ಟ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಚೇಂಜ್ ಮಾಡಕ್ಕಾಗಲ್ಲ. ಅವರು ಕೆಳಗಡೆ ಇದ್ದಾರೆ ಅಂತ ಡೋಂಟ್ ಡಿಸ್ರೆಸ್ಪೆಕ್ಟ್ ದೆಮ್. ಎವ್ರಿಬಡಿ ಹ್ಯಾಸ್ ದ ರೋಲ್ ಟು ಪ್ಲೇ. ಬರೀ ಆರ್ಮಿಯಲ್ಲಿ ಜನರಲ್ ಒಬ್ಬರದೇ ಅಲ್ಲ ಕೆಲಸ, ಜವಾನಂದು ಕೆಲಸ ಇದೆ. ಡೋಂಟ್ ಡಿಸ್ರೆಸ್ಪೆಕ್ಟ್ ಪೀಪಲ್ ಲೈಕ್ ದಟ್. ಆಸ್ ಲಾಂಗ್ ಎಸ್ ದೇ ಆರ್ ವಿತ್ ಇನ್ ದೇರ್ ಸ್ಕೋಪ್, ರೆಸ್ಪೆಕ್ಟ್ ದೆಮ್. ಅವ್ರು ದಾಟಿದ್ರೆ, ಅವ್ರ ಗಡಿ ದಾಟಿದ್ರೆ ನೀವು ನಿಮ್ ರೈಟ್ಸ್ ಅನ್ನು ಅಸರ್ಟ್ ಮಾಡಿ. ನೀವು ಎಲ್ಲರೂ ಕೆಲಸ ಮಾಡ್ಬಿಟ್ರೆ ಇದೇ ಪ್ರಾಬ್ಲಮ್. ಅಲ್ಲಿ ಬಂದು ಹೇಳ್ತಾ ಇದ್ರಿ ಇವತ್ತು, ಯಾರ್ಯಾರೋ ಫಾರೆಸ್ಟ್ ಒತ್ತುವರಿ ಮಾಡೋರು, ಎಸ್ಟೇಟ್ಗಳವರು ಅದನ್ನೇನು ಮಾಡಲ್ಲ. ಅದ್ಯಾವುದು ಕಾಣೋದಿಲ್ಲ, ಎಲ್ಲ ಸೆಲೆಕ್ಟಿವ್ ಆಗಿ ಅಪ್ಲೈ ಮಾಡ್ತೀರಿ. ಎನಿವೆ, ಈಗ ಎಸಿ ಅವರೇ, ಈಗ ಎಲ್ಲೆಲ್ಲಿ ಜಂಟಿ ಇದೆ, ಪೂರ್ತಿ ನಂಬರ್ ಇದ್ದು ಆ ನಂಬರ್ನ ಗಡಿ ಬಗ್ಗೆ ಏನು ತಕರಾರಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ಜಂಟಿ ಇದ್ದು ಗಡಿ ನಿಗದಿ ಆಗಿಲ್ಲ ಅಂದ್ರೆ ಅವುಗಳನ್ನೆಲ್ಲ
ನಿಗದಿ ಮಾಡಿಸಿ ಸ್ವಲ್ಪ. ಅದ್ರಲ್ಲಿ ಯಾವ್ದಾದ್ರು ಇಬ್ಬರದ ಪ್ರಾಬ್ಲಮ್ ಸಾಲ್ವ್ ಆಗಂಗಿದ್ರೆ ಆಗ್ಲಿ. ಈಗ ಅದು ಜಂಟಿ ಸರ್ವೆ ಮುಖಾಂತರ ಆಗಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ FSO ಅಪಾಯಿಂಟ್ ಮಾಡೋದು ಅಲ್ವಾ? ಅಂತ ಕಾಂಪ್ಲಿಕೇಶನ್ ಇದ್ರೆ, ಫೈನಲ್ ಅಸೆಸ್ಮೆಂಟ್ ಆಗಿಲ್ಲ ಅನ್ನುವಂತಹದ್ದಿದ್ರೆ ಆವಾಗ ಬೇಕಾದ್ರೆ ಕಾಂಪ್ಲಿಕೇಶನ್ ಇದ್ರೆ FSO ಕ್ಯಾನ್ ಬಿ ಅಪಾಯಿಂಟೆಡ್. ಇಲ್ಲ ಜಾಯಿಂಟ್ ಸರ್ವೆ ಅಲ್ಲಿ ಬೌಂಡ್ರಿ ಡಿಮಾರ್ಕೇಶನ್ ಮಾಡಿಕೊಡ್ಬಹುದು. ನೋಡಿ ಲಿಸ್ಟ್ ಮಾಡಿ ಸ್ವಲ್ಪ DDLR ಗೆ DC ಅವ್ರ ಮುಖಾಂತರ ಕೊಡಿ. ಬೇರೆ ಇನ್ನೇನಾದ್ರೂ ಇಶ್ಯೂಸ್ ಇದೆಯಾ? ಅದು ಹೇಮಾವತಿದು ಸ್ವಲ್ಪ ನೋಡಿ, ನಾವು ಮಾತಾಡಿದ್ದು. ಅವರು RC ಅವರು ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಈಸ್ ಕೀನ್ ಟು ಡೂ ಇಟ್, ಬಟ್ ನಾನು ನಿಮ್ಗೆ ಇರೋ ಕೆಲಸದಲ್ಲಿ ಇದು ಆಗೋದಿಲ್ಲ. ಉಲ್ಟ ಹೌದಾ? ಕುಡಿ ನನ್ಗೊಂದು ಕಾಫಿ. ಕಟಾರಿ ನೀವು ACS ಹತ್ರ ಮಾತಾಡಿ. ಇಟ್ ಇಸ್ ನಾಟ್ ಇನ್ ಹಿಸ್ ನಾಲೆಡ್ಜ್. ನಮ್ಮಿಬ್ಬರದು ಅಭಿಪ್ರಾಯ ಅದೇ ಇದೆ, ಒಂದು ಫುಲ್ ಟೈಮ್ ಸೆಟಪ್ ಮಾಡ್ಬೇಕು ಅಂತ. ಬಟ್ ಅವರು RC ಅವರು ಇಲ್ಲ, ಡೂ ಇಟ್ ಅಂತ ಅಂದ್ರು. ಬೇಡ ಅಂತ ನಾನೇ ಅಡ್ವೈಸ್ ಮಾಡಿದೆ. ರೈಟ್, ಓಕೆ. ಇಷ್ಟು ವಿಷಯಗಳು. ಸೊ ಈಗ ನೆಕ್ಸ್ಟ್ ನಾನು ಯಾವ ತಾಲೂಕು ಅಂತ DC ಅವ್ರಿಗೆ ಹೇಳಿದ್ದೇನೆ. ಸೊ ಅಲ್ಲಿ ಮಾಡ್ತೇವೆ. ಅಷ್ಟರೊಳಗೆ ದಯವಿಟ್ಟು ಪ್ರೋಆಕ್ಟಿವ್ ಆಗಿ ನೀವು ಸ್ವಲ್ಪ ಈ ಸಮಸ್ಯೆಗಳನ್ನ ನಿಮ್ಮ ಹಂತದಲ್ಲೇ ಪರಿಹಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಲ್ಲಾ ಇಲಾಖೆಗಳವರು ಸ್ವಲ್ಪ ಫೀಲ್ಡ್ ಅಲ್ಲಿ ಜನಗಳದು ಇಶ್ಯೂಸ್ ಕಿವಿ ಕೊಟ್ಟು ಕೇಳಿ, ಅಲ್ಲಿಂದ ಅಲ್ಲೇ ಬಗೆಹರಿಸಿ. ಇದು ಏನಾಗಿದೆ, ಕಾಲಾನುಕಾಲಕ್ಕೆ ಬಗೆಹರಿದಿದ್ರೆ ಇಷ್ಟು ಇರ್ತಾ ಇರ್ಲಿಲ್ಲ. ಕೆಲವು ಇಲಾಖೆಗಳಲ್ಲಿ ಎಲ್ಲ ಅಕ್ಯುಮುಲೇಟ್ ಆಗಿ ಈಗ ನೋಡೋದಕ್ಕೆ ಒಂದು ಆಗುತ್ತಾ ಇದು ಅನ್ನೋ ತರ ಒಂದು ಏನು ಓವರ್ವೆಲ್ಮಿಂಗ್ ಅಂತೀವಲ್ಲ, ಆ ತರ ಕೆಲವು ಇಲಾಖೆಗಳಲ್ಲಿ ಹಿಂಗ ಆಗ್ಬಿಟ್ಟಿದೆ. ಎನಿವೆ, ಈಗ ಅದನ್ನ ಒಂದು DC ಅವರು ಸ್ವಲ್ಪ ರೆವಿನ್ಯೂ ಸೈಡ್ ಏನಿದೆ ಇಲ್ಲೇ ಒಂದು 2-3 ಬ್ಯಾಕ್ ಟು ಬ್ಯಾಕ್ ಇವುಗಳನ್ನೆಲ್ಲ ತಗೊಂಡು ಸಾಲ್ವ್ ಮಾಡುವಂತದ್ದು ಆಗ್ಬೇಕು. ಚಂದ್ರಪಟ್ಟಣದವರು ಅದೇನ್ ಮಾಡಿದ್ದಾರೆ ಗೊತ್ತಿಲ್ಲ. ಅವರು ಲಾಸ್ಟ್ ಟೈಮ್ ಇದಾದ್ಮೇಲೆ RRTದೆಲ್ಲ ಅಲ್ಲಿ ಕರೆಕ್ಷನ್ಸ್ ತುಂಬಾ ಇತ್ತು. ಈಗ ಏನ್ ಮಾಡಿದ್ದಾರೆ? ಟೋಟಲ್ 49 ಇದೆ ಸರ್ RRT ತಿದ್ದುಪಡಿ ಸರ್. ಅದ್ರ 41 ಮಾಡಿದೆ ಸರ್. ಇನ್ನು 8 ಬಾಕಿ ಇದೆ ಸರ್. ಅದ ನೀವು RRT ನಡುವಲ್ಲಿ ಬಂತು ಸರ್, ಅದ್ರಾಗ ಹಾಕಿದೆ ಸರ್. ಅದೇ ಕ್ಲಿಯರ್ ಆಗಿದೆ. ಎಲ್ಲಾ ರೀತಿಯ ತಿದ್ದುಪಡಿಗಳನ್ನು ಸೇರಿ 48 ಏನಾಯ್ತಿದ್ದು. ಹೇಳಿ ಮುಂದಕ್ಕೆ. ಅದ್ರಾಗ ದುರಸ್ತಿ ಪ್ರಕರಣಗಳು 374 ಸರ್. ಅವಕ್ಕೆ ಪ್ರೊಸೆಸಲ್ಲಿ ಇರೋದ್ರಿಂದ ನಾವು ನಂಬರ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಸ್ಟೇಟ್ ಆನ್ಲೈನ್ ಅವರಿಗೆ ಫೋನ್ ಕಾಲ್ ಆಗುತ್ತೆ ಸರ್. ಈಗ ನಿಮ್ಗೆ ನಂಬರ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತೆ ಅಂತ ಕೇಳ್ತಾರೆ. ಅವ್ರು ಅದಕ್ಕೆ ರಿಜೆಕ್ಟ್ ಮಾಡಿದ್ರೆ ವಾಪಸ್ ಮತ್ತೆ DC ನಂಬರ್ ಲಾಗಿನ್ಗೆ ಅದು ಖುಷಿ ಆಗುತ್ತೆ. ಅಂತ ಪ್ರಕರಣಗಳು ವಾಪಸ್ ಪುಸ್ತಕಿದೆ ಸರ್. ಉಳಿದು ನಾವು ಅದನ್ನು ಮಾಡಿಕೊಟ್ಟಿದ್ದೀವಿ ಸರ್. ಅದರಲ್ಲಿ ಸರ್ ನಕಾಶೆ ರಸ್ತೆಗಳು 11 ರಸ್ತೆಗಳನ್ನ ಸರ್ವ್ ಮಾಡಿಕೊಟ್ಟಿದ್ದೀವಿ ಸರ್. ಆ ನಕಾಶೆಗಳ ರಸ್ತೆಗಳು ಟೋಟಲ್ 34 ಸರ್. ಅದಕ್ಕೆ ಇನ್ನೊಂದು ಬಂದಿದೆ ಸರ್. ಯಾವಾಗಲೂ ಕಾಂಪ್ರಮೈಸ್ ಮಾಡಿಕೊಟ್ಟು ಅಲ್ಲಿ ಏನಾಗಿ ಹೋಗಿ ಕಾಂಪ್ರಮೈಸ್ ಮಾಡಿಸಿದ್ವಿ ಸರ್. ಅಲ್ಲಿ ಸ್ವಲ್ಪ ಪ್ರಕಾರಗಳು ನಮಗೆ ಆನ್ಲೈನ್ ಅಪ್ಡೇಷನ್ ಆಗಿಬಿಟ್ಟು ವಾಪಸ್ ಮೇಡಮ್ ಆಗಿ ಬಂದಿದ್ವಿ. ಮತ್ತೆ ನಾವು ವಾಪಸ್ ಹಾಕ್ಸಿದ್ವಿ ಸರ್. ಆಮೇಲೆ ಇದೇ ಕೇಸ್ ಸರ್, ಗಿಡ ಕಟ್ಟೆಗಳು ಒತ್ತುವರಿ ಇದೆ ಸರ್. ಅದರಲ್ಲಿ ಟೋಟಲ್ ಒತ್ತುವರಿ ಬಂದು ಸರ್ 22 ಇದೆ ಸರ್. ಅದರಲ್ಲಿ ನಾವು ಈಗ 10 ಮಾತ್ರ ಮಾಡಿದ್ದೀವಿ ಸರ್. ಇನ್ನು 12 ಆಲ್ರೆಡಿ ನೋಟಿಸ್ ತಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಇವತ್ತು ಒಂದೆರಡು ಡೇಟ್ ಇದ್ದು ಸರ್, ಹೋಗಿದ್ದೆ ಅವನು ಕ್ಲಿಯರ್ ಮಾಡಿದ್ವಿ. ಉಳಿದೆಲ್ಲ ನಾವು ಮಾಡಿದ್ವಿ. ಈಗ ನಿಮ್ಮಲ್ಲೂ ಸುಮಾರು ಈ ಕಂದಾಯ ಗ್ರಾಮಕ್ಕೆ ಫಿಟ್ ಕೇಸ್ಗಳು ಕಂಡು ಬಂದ್ವು ಅವತ್ತು. ಅವತ್ತು ತಾವು ಮಾಡಿದಾಗ ಸರ್ ನಾವು 0 ಇತ್ತು. ನಮ್ದು ಯಾವ್ದು ಲೀಸ್ ತಗೊಂಡಿಲ್ಲ ಸರ್. ಈವಾಗ ನಾವು 47 ವಿಲೇಜಸ್ ತಗೊಂಡಿದ್ದೀವಿ ಸರ್. ಮೇಡಮ್ ಮತ್ತೆ ಅದನ್ನ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ಸರ್. 47 ಸರ್. ಆಮೇಲೆ ಈಗ ಕ್ರಯಪತ್ರದಂತೆ ಖಾತೆ ಮಾಡ್ಕೊಡಿ ಅಂತ ಒಂದು 20-30 ಬಂದಿದ್ವು. ಟೋಟಲ್ 18 ಪ್ರಕರಣಗಳಿದ್ವು ಸರ್. ಅದರಲ್ಲಿ 12 ಪ್ರಕರಣಗಳು ಆಲ್ರೆಡಿ ಮ್ಯೂಟೇಷನ್ ಚೇಂಜ್ ಆಗಿದ್ವು. ಅದಕ್ಕೆ ನಾವು ಸಿವಿಲ್ ಕೋರ್ಟ್ ಎರಡನ್ನು ನಾವು ಮಾಡಿಕೊಟ್ಟಿದ್ವಿ. ಪ್ರೆಸೆಂಟ್ ಆರ್ಟಿಸ್ಟ್ ಅವ್ರೇ ಇತ್ತು ಸರ್. ಹಾಗಾಗಿ ನಾವು ಅವ್ರದ್ದು ಖಾತೆ ಬದಲಾವಣೆ ಮಾಡಿಕೊಡ್ತೀವಿ.
ಇಂಡೀಕರಣ ಆಗದೆ ಇದ್ದವು ಎಷ್ಟಿದ್ವು? ಕೋಡಿ ಆಗಿ ಇಂಡೀಕರಣ ಆಗದೆ ಇದ್ದವು ಕೋಡಿ ಆಗಿ ಇಂಡೀಕರಣ ಟೋಟಲ್ ಸರ್ ನಮ್ಮ 157 ಸರ್. ನಾವು ಹೋದ್ಸಲ BC ತಗೊಂಡಾಗ ನಮ್ಗೆ ಅದ್ರ ಬಗ್ಗೆ 157 ಸರ್. ನಾವು ಟೋಟಲಿ ಲೀಸ್ಟ್ ತೆಗೆದು ನೋಡ್ಬೇಕಾದ್ರೆ 75 ಪ್ರಕರಣಗಳು ನಮ್ಗೆ ದಾಖಲಾತಿ ಹೋಗಿದೆ ಸರ್. ಅವ್ನು ನಾವು ಲೀಸ್ಟ್ ಅಲ್ಲಿ ತಗೊಂಡಿದ್ದೀವಿ ಸರ್. ಪ್ರತಿಯೊಂದು ನಮ್ಗೆ ದಾಖಲಾತಿ ಸಿಗಲಿಲ್ಲ ಸರ್. ಅವ್ನು ಇನ್ನೂ ಮತ್ತೊಂದು ಸರ್ ಸರ್ಚ್ ಮಾಡ್ಕೊಂಡು ADLR ಹತ್ರ ಇಲ್ವಾ? ಇಲ್ಲ ಸರ್. ನಾನು ಮೇಡಮ್ ಅದನ್ನ ಟೋಟಲ್ ಏನ್ ಮಾಡೋದು DDLR? ಸರ್ ಇನ್ನೂ ನೋಡ್ಬೇಕು. ನನಗೆ ಸ್ವಲ್ಪ ಟೈಮ್ ದಾಖಲೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಸಿಕ್ಕುತ್ತೆ ಅದೆಲ್ಲ. ಒಂದ್ ಸ್ವಲ್ಪ ನೋಡಕ್ಕೆ ಸರ್ ಅವ್ರಿಗೆ ಮಾಡ್ತಾರೆ. ಎಷ್ಟ್ ದಿನ ನೋಡ್ತೀರಪ್ಪ? ಇಷ್ಟ ದಿನ ಆದ್ಮೇಲೆ ಇನ್ನೂ ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಕೇಸ್ ಅಲ್ಲ, ಈಗ 31 ಕೇಸಿಗೆ ಅಲ್ಲಿ ಫೈನಲ್ ಆರ್ಡರ್ ಸಿಗದೆ ಇರ್ಬೋದು, ಆದ್ರೆ ಬೇರೆದೆಲ್ಲ ಸಿಗುತ್ತೆ, ಫೈಲ್ ಇರುತ್ತಲ್ಲ. ಆಮೇಲೆ ಇದು ಏನು ದುರಸ್ತ ಆಗದೆ ಇರೋವು ಒಂದಷ್ಟಿದ್ವೇನೋ, ಇದು ದುರಸ್ತ ಆಗಿ ಇಂಡೀಕರಣ ಆಗದೆ ಇರೋದು, ದುರಸ್ತ ಆಗದೆ ಇದ್ದದ್ದು ಇಂಡೀಕರಣ ಆಗಿಲ್ಲ. ಹೌದು. ಮತ್ತೆ ಇನ್ನೊಂದು ಆಲ್ರೆಡಿ ಮಂಜೂರಿ ಆಗಿ ಸರ್. ಈಗ ವಿವಿಧ ಹಂತಗಳು ತಾವು ಈಗ ಹೇಳಿದ್ರೆ ಸರ್, ಆ ಹಂತದಾಗಿರೋ ನಾವು ಒಂದು 800 ಚಿಲ್ಲರೆ ಕೇಸ್ ಅದ ಸರ್. ಅದು 800 ಚಿಲ್ಲರೆ ಕೇಸ್ ಇದೆ ಸರ್. ಅವನಿಗೆ ನಾವು ಮಾಡ್ತೇವೆ ಸರ್. ಮುನ್ಸಿಪಲ್ ಲಿಮಿಟ್ ಬಿಟ್ಟು ಇನ್ನೆಲ್ಲ ಮಾಡ್ರಿ. ಮತ್ತು ಮುನ್ಸಿಪಲ್ ಲಿಮಿಟ್ ಇರೋದು ಸ್ವಲ್ಪ ಇತ್ತು ಸರ್. ಅದನ್ನ ಯಾವ ನಾವು ಮಾಡಿಲ್ಲ ಸರ್. ವಜಾ ಮಾಡ್ರಿ ಮುಲ್ಲಾಜಿನ. ಯಾರನ್ನ ಗಲಾಟೆ ಮಾಡ್ಕೊಂಡು ಬೈಕೊಂಡ್ಲಿ ನಮ್ಗೆ ಬೈಕೋತಾರೆ. ಅಲ್ಲೆಲ್ಲ ಕೋಟಿಗಳಿದೆ ನನ್ಗೆ ಗೊತ್ತು, ಬಹಳ ಸಿಟ್ಟಾಗ್ತಾರೆ, ಆದ್ರೆ ಆಗ್ತಾರೆ. ಅದರಲ್ಲಿ ಒಂದು ಪಬ್ಲಿಕ್ 3 ಕಿಲೋಮೀಟರ್ ಇರೋದ್ರ ಬಗ್ಗೆ ತಾವು ಮುಖಾಂತರ ಕ್ಲಾರಿಫಿಕೇಶನ್ ಕಲಿಸ್ಕೊಂತೀನಿ. ನಾನು ಕಲಿಸಿದ್ದೆ ಸರ್. ಅದಕ್ಕೆ 3 ಕಿಲೋಮೀಟರ್ ಇರೋದ್ರಿಂದ ಅದನ್ನ ಮಾಡಬಾರ್ದು ಅಂತ ಬಂತು. ಉಲ್ಲಂಘನೆ ಇದೆ ಸ್ಪಷ್ಟವಾಗಿ, ಅದನ್ನು ಕನ್ಸಿಡರ್ ಮಾಡಬೇಡ್ರಿ ಅಂತ. ನೆಕ್ಸ್ಟ್ ಒಂದು ಪದ ಏನಾಗಿದೆ ಸರ್, ನಿಮ್ಮ ಹಂತದಲ್ಲಿ ಕ್ರಮ ತಗೊಳ್ರಿ ತಹಸೀಲ್ದಾರು ಮತ್ತು DDLR ಅಂದ್ರೆ ಅಂತ ಬಂತು. ಅದಕ್ಕೆ ಒಬ್ಬರು ಬಂದು ಬಹಳಷ್ಟು ಗಲಾಟೆ ಮಾಡ್ಕೊಂತ ನಿಮ್ಮ ಹಂತದಾಗ ಅಂತಂದ್ರೆ ನೀವೇ ಇದನ್ನು ಮಂಜೂರು ಮಾಡಿಕೊಡ್ಬೇಕನ್ನ ಅರ್ಥ ಅಂತ ಹೇಳಿದ್ರು. ನಾನಿಲ್ಲಪ್ಪ ನಾನು ಬರಂಗಿಲ್ಲ, ಇದರ 94A ಪ್ರಕಾರ ಕ್ಯಾನ್ಸಲೇಷನ್ ಕರಿಬೇಕು. ಮೋಡ್ ಕ್ಯಾನ್ಸಲೇಷನ್ DDLR ಮೇಡಮ್ ಬರೀಬೇಕು, ಇಷ್ಟೇ ಇರೋದು ಅಂತ ಕರೀನಿ ಸರ್. ನಾ ಸ್ಟ್ರೈಕ್ ಮಾಡ್ತಾರೆ ಆಗಲಿ ಅಂತ ಗಲಾಟೆ ಮಾಡಿದ್ರು ಸರ್. ನಾನು ಒಂದು 5 ದಿನ ಕರ್ಕೊಂಡು ಆದ್ರೂ ಮಾಡಿಕೊಡ್ತೇವೆ ಸರ್. ನಿಯಮದ ಪ್ರಕಾರ ಅದನ್ನು ಸರ್, ಈಗ ನೀವು ಇಲ್ಲಿ ಅದೇ ತರ ಮಾಡ್ಬೇಕು, 2 ತಾಲೂಕದು ಬ್ರೇಕ್ ಡೌನ್ ತಗೊಂಡು ಫಾಲೋ ಮಾಡಿ. ಓಕೆ, ಇನ್ನೇನಾದ್ರೂ ಯಾರ್ದಾದ್ರೂ ಇಶ್ಯೂಸ್ ಇದೆಯಾ ಬೇರೆ ಇಲಾಖೆಗಳು ಯಾವಾದ್ರು? ಓಕೆ, ಕ್ಲೋಸ್ ಮಾಡ್ಬೋದಾಗಾದ್ರೆ DC ಅವರು ಏನಾದ್ರು ಎನಿಥಿಂಗ್? ಓಕೆ, ಸ್ವಲ್ಪ ಇದನ್ನು ಫಾಲೋ ಅಪ್ ಮಾಡಿಸಿ ಅಷ್ಟೇ. ಬೇಡ ಮತ್ತೇನು ಊಟದಲ್ಲಿ ಎಲ್ಲ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.